ಗರ್ಜನೆ ನ್ಯೂಸ್ಗೆ ಸ್ವಾಗತ. ಆನ್ಲೈನ್ನಲ್ಲಿ ಸುಲಭವಾಗಿ ಸಿಗುವ ಸಾಲದ ಆಮಿಷಕ್ಕೆ ನೀವು ಬಿದ್ದಿದ್ದೀರಾ? ಒಂದು ಕ್ಷಣ ಯೋಚಿಸಿ. ಆ ಸಾಲವನ್ನ ಮರುಪಾವತಿಸಲು 1 ತಿಂಗಳು ತಡವಾದರೆ ಏನಾಗಬಹುದು ಗೊತ್ತಾ? ಮೊದಲಿಗೆ ರಿಕವರಿ ಏಜೆಂಟ್ಗಳಿಂದ ನಿರಂತರ ಕಿರಿಕಿರಿ. ನಿಮ್ಮ ಫೋನ್ ರಿಸೀವ್ ಮಾಡುತ್ತಿದ್ದರೆ ಅವರು ನಿಮ್ಮ ಪರಿಚಯಸ್ಥರಿಗೆ, ಗೆಳೆಯರಿಗೆ ಕರೆ ಮಾಡಿ ಮಾನಸಿಕ ಹಿಂಸೆ ನೀಡುತ್ತಾರೆ. ಇನ್ನು ಅಪ್ಪಿ ತಪ್ಪಿ ನಿಮ್ಮ ಕುಟುಂಬದ ಸದಸ್ಯರ ಹೆಂಡತಿಯ ಅಥವಾ ಮಗಳ ನಂಬರ್ ನೀಡಿದ್ದರೆ ಅವರ ಮಾತು ಬಹಳ ಅಸಭ್ಯವಾಗಿರುತ್ತದೆ. ನೀವು ಆ ವ್ಯಕ್ತಿಯ ಪತ್ನಿಯ ಅಥವಾ ಬೇರೆಯವರ ಎಂದು ಕೇಳುತ್ತಾರೆ, ಅಥವಾ ನಿಮ್ಮ ಮಗಳಿಗೆ ನಿಮ್ಮ ತಂದೆಯವರ ಎಂದು ಹೇಳಿ ಅವಮಾನ ಮಾಡುತ್ತಾರೆ. ಇಂತಹ ಅವಿವೇಕಿ ರಿಕವರಿ ಏಜೆಂಟ್ಗಳಿಂದ ದೂರವಿರಿ. ಆನ್ಲೈನ್ ಸಾಲ ಪಡೆಯುವ ಮುನ್ನ ಮತ್ತೊಮ್ಮೆ ಯೋಚಿಸಿ. ಇದು ಕೇವಲ ಹಣದ ವಿಷಯವಲ್ಲ, ಇದು ನಿಮ್ಮ ಗೌರವ ಮತ್ತು ಕುಟುಂಬದ ನೆಮ್ಮದಿಯ ವಿಷಯ. ಎಚ್ಚರ ಎಚ್ಚರ. ಎಲ್ಲಿದ್ದಾರೆ ಈಗ ಅವರು? ಕುಮಾರ್ ಅವರು ಟ್ರಿಪ್ ಅಂದ್ರೆ ಈಗ ನಮ್ದು ಮಗ್ಗದ ಕೆಲ್ಸ ಸರ್. ನಮ್ದು ಮಗ್ಗದ ಕೆಲ್ಸ ಇಲ್ದಿರೋದಕ್ಕೆ ಸ್ವಲ್ಪ ಕೈ ಬೇರೆ ಏಟ್ ಆಗಿತ್ತು. ಮಗ್ಗ ಬಿಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ಟೋರಿ ಎಲ್ಲ ಬೇಡ ನಮ್ಗೆ. ಎಲ್ಲಿದ್ದಾರೆ ಮೇಡಮ್ ಹೇಳಿ ಮೇಡಮ್. ಈಗ ನೀವು ಮಗನಾದ್ರೂ ಬಿಡಿ, ಇನ್ನೊಂದಾದ್ರೂ ಬಿಡಿ, ಎಲ್ಲಿದ್ದಾರೆ ಈಗ ಅವರು? ಟಿಪ್ಟೂರ್ಗೆ ಹೋಗೋರೆ. ಟಿಪ್ಟೂರಲ್ಲಿ ಇದಾರಾ? ಯಾವಾಗ ಕಟ್ತಾರಂತ EMI ನ? ನಾಳೆ ಕಟ್ತಾರೆ. ಅಲ್ಲ, ನಿಮ್ ಯಜಮಾನ್ರಿಗೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಹೆಂಡತಿಗೆ ಫೋನ್ ಕೊಟ್ಬಿಟ್ಟು ಹೆಂಡತಿ ಕೈಲಿ ಮಾತಾಡ್ಸಕ್ಕೆ ನಾಚಿಕೆ ಆಗಲ್ವಂತ ಮಾತಾಡಕ್ಕೆ? ಲೋನ್ ತಗೊಂಡ್ಮೇಲೆ ನೀವು ನಮಗೆ ರೂಲ್ಸ್ ಹೇಳ್ಕೊಡ್ತೀರಾ. 8 ಗಂಟೆ ಮಾಡ್ಬಿಡು ಆ ಅಪ್ಪಂಗ್ ಗೊತ್ತಾಗಲ್ವಂತ ಫೋನ್ ರಿಸೀವ್ ಮಾಡಿ ಮಾತಾಡಕ್ಕೆ ಬ್ಯಾಂಕಿಂದ? ಸರಿ, ನೀವ್ ಯಾರು ನನ್ನ ನಂಬರ್ ಇಂದ ಮಾಡ್ತಿರೋದು? ನೀವ್ ನಮ್ಮ ನಂಬರ್ ಅಲ್ಲಿ ಲೋನ್ ತಗೊಂಡು ಅವ್ರ ನಂಬರ್ ಬೇರೆ ಇದೆಯಲ್ಲ? ನಾನು ಅದನ್ನೇ ಹೇಳ್ತಾ ಇರೋದು. ಅವ್ರ ನಂಬರ್ ಲೋನ್ ತಗೊಳ್ಳೋದು ಯಾವ ಗಂಡಸ್ತಾನ ಅನ್ಕೊಂಡಿದೀರಾ? ಏನ್ ಮಾತಾಡ್ತಾ ಇದೀರಾ ನೀವು? ಹೇಳಿ ಕನ್ನಡ, ಅಚ್ಚ ಕನ್ನಡ ಮಾತಾಡ್ತಾ ಇದೀನಿ. ಕನ್ನಡ ಸರಿಯಾಗಿ ಮಾತಾಡ್ತಾ ಹೆಂಡತಿ ಹೆಸರು ಲೋನ್, ಹೆಂಡತಿ ನಂಬರ್ ಕೊಟ್ಟು ಲೋನ್ ತಗೊಳ್ಳೋದು ಯಾವ ಗಂಡಸ್ತಾನ ಅನ್ಕೊಂಡಿದೀರಾ? ನೀನ್ ಗಂಡಸ್ತರ ಮಾತಾಡ್ ಮತ್ ನೀನು ಹೆಂಗಸ್ರು ಮಾತಾಡ್ತಾರ. ಅದಕ್ಕೇನೆ ಇಟ್ಕೊಂಡ್ರಲ್ಲ ಕಟ್ಕೊಂಡ್ರಲ್ಲ ನೀನು? ನೋಡು ಒಂದ್ ನಿಮಿಷ. ಇಟ್ಕೊಂಡ್ರಲ್ಲ ಕಟ್ಕೊಂಡ್ರಲ್ಲಮ್ಮ, ಅದನ್ನ ಹೇಳಮ್ಮ ನೀನು ಫಸ್ಟ್. ರೂಲ್ಸ್ ಬಗ್ಗೆ ಎಲ್ಲ ಮಾತಾಡ್ತೀವಿ. 8 ಗಂಟೆ ಮಾಡ್ಬೇಡ ಅಂತ ನಿನ್ ಗಂಟಂಗ್ ಹೇಳು. ಯಾಕೆ ಮಾಡ್ತಾರೆ 8 ಗಂಟೆಗೆ ಫೋನ್? ನಾಚಿಕೆ ಆಗಲ್ಲ ಅವ್ನಿಗೆ ಇಷ್ಟೊತ್ತಲ್ಲ ಫೋನ್ ಮಾಡ್ಕೊಳಕ್ಕೆ? ಇಡ ಫೋನ್. ಯಾವನ ನೀನ್ ಹಂಗ್ ಮಾತಾಡೋ ನೀನು? ನಿನ್ ಗಂಟಂಗ್ ಹೇಳೋದನ್ನ. ಗಂಡನ ಪಕ್ಕ ಮಲಿಕಬೇಕ ಜ್ಞಾನ ಇರ್ಬೇಕಾಯ್ತು ಫಸ್ಟ್. ನನಗೆ ಹೇಳ್ತೀಯಾ? ಕಚಡ ತಾಮಂದು ಒಳ ಬೇರೆ ಬರುತ್ತ. ಒಳ 3,700 ರೂಪಾಯಿ ಕಟ್ಟೋಷ್ಟೊತ್ತಿಗೆ ಗೊತ್ತಾಯ್ತು ನನಗೆ ಕಟ್ಸ್ಕೊಳ್ಳೋದು ಹೆಂಗೆ ಅಂತ. ಕಚಡ ತಾಮಂದು